ನೀ ನಮ್ಮ ಹಿರಿಯರೇ, ಬನ್ನಿ ನಮ್ಮ ಕಿರಿಯರೇ, ಕಿರಿಯರೇ ನಮ್ಮ ಹಿರಿಯರೇ. ಕಳೆಯಿತು ಆ ಬೇಸಿಗೆ, ಬಂದಿದೆ ಫಾಲ್ ಇಲ್ಲಿಗೆ, ಸ್ವಾಗತ ನಿಮ್ಮೆಲ್ರಿಗೆ, ಥ್ಯಾಂಕ್ಸ್ ಹೇಳಿ ಕನ್ನಡ ಕೂಟಕ್ಕೆ. ಯಾರು ಈ ಥರ ಕೆಟ್ಟದಾಗ ಹಾಡು ಹೇಳ್ತಿರೋದು? ನಂಗೆ ಗೊತ್ತಿಲ್ಲಪ್ಪ. ಕಮಿಟಿ ಮೀಟಿಂಗ್ ಅಲ್ಲಿ ನಾವಿಬ್ರಲ್ವಾ ನಡೆಸ್ಕೊಡೋದು ಪ್ರೋಗ್ರಾಮ್ ಅಂತ ಡಿಸೈಡ್ ಆಗಿದ್ದು. ಹೌದು, ನಾವು MC ಅಂತ ಬಂದ್ರೆ ಇಲ್ಲಿ ಯಾವ್ದು ಎಮ್ಮೆಗಳು ಹಾಡು ಹೇಳ್ತೀವಲ್ಲ. ಏಯ್, ಈ ಧ್ವನಿ ಎಲ್ಲೋ ಕೇಳಿ ಕಷ್ಟಪಟ್ಟಿದ್ದೀವ್ರಿ ಮುಂಚೆಯಿಂದ ನಾವು. ಅವರ ಕಳ್ಳಿಗನ ಮಾಡ್ತಾ ಇದ್ದೀರಾ ಇಲ್ಲಿ? ಹೇ ಜಯ ವಿಜಯ, ದ್ವಾರಪಾಲಕರಾದ ನೀವು ಇಲ್ಲಿ ನಿಂತು ಏನ್ ಮಾಡ್ತಾ ಇದ್ದೀರಿ? ಬಾಯಿಲಲ್ಲಿ ನಿಂತ್ಕೊಳ್ಳಿ. ಹಲೋ, ಪಾಲಕ್ಕೂ ಇಲ್ಲ ಪನ್ನೀರು ಇಲ್ಲ, ನಾವು MCಗಳು, ನೀವೇನ್ ಮಾಡ್ತಿದಾರ ಇಲ್ಲಿ? ಏ ಜೈ, ಪಾಲಕ್ ಪನ್ನೀರ್ ಇದೆ ಅಂದಿದ್ರಲ್ಲಪ್ಪ, ಇಲ್ವಾ ಊಟದಲ್ಲಿ ಇವತ್ತು? ಇವ್ನಿಗೆ ಯಾವಾಗಲೂ ಪ್ರೋಗ್ರಾಮ್ ಮುಂಚೆ ಊಟದ ಯೋಚನೆ. ಯಾಕೆ ಏಮ್ಮ ಲಂಚ್ ಹಾಕ್ಲಿಲ್ವಾ ಮನೆಯಲ್ಲಿ? ಪಾಲಕ ಅಂತೆ ಪಾಲಕ, ಹಾಕ್ರಿ ನಾಲ್ಕು ಇವನ್ ತಲೆ ಮೇಲೆ. ಜಗಳ ಬೇಡ. ಈಗ ನಾವಿಲ್ಲಿ MCಗಳು, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ನಾವ್ರಿ MCಗಳು, ನೀವೇನ್ರಿ ಮಾಡ್ತಿದ್ದೀರಾ ಇಲ್ಲಿ? ನಾವು ಕಮಿಟಿ ಮೆಂಬರ್ಸ್ ರೀ, ಕಮಿಟಿಲಿ ಡಿಸೈಡ್ ಮಾಡಿದ್ವಿ ನಾವೇ MCಗಳು ಅಂತ. ನೀವೇನಿಲ್ಲಿ? ನಮಗೆಲ್ಲ ಹೇಳಿದ್ದು ಯಾರು? ಏ ಸರಿ, ಹಾಗಾದ್ರೆ ಜಗಳ ಮಾಡೋದು ಬೇಡ, ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಪ್ರೋಗ್ರಾಮ್ ನಡೆಸ್ಕೊಡೋಣ. ಏತಕ್ಕೆ ವಾದ ನಮ್ಮಲ್ಲಿ ಭೇದ, ಹೇಳುವೆ ಬಾ ನಾನ್ ಏನ್ ಮಾಡುವುದು? ಏತಕ್ಕೆ ವಾದ ನಮ್ಮಲ್ಲಿ ಭೇದ, ಹೇಳುವೆ ಬಾ ನಾನ್ ಏನ್ ಮಾಡುವುದು? ಜಯ ವಿಜಯ ರಾಜೇಶ, ಎಲ್ಲರ ಕೈಗೂ ಮೈತಿಡುವುದು. ಚೆಲುವಾದ ಮುದ್ದಾದ ನಮ್ಮಂತ ಇರುಸಿಗಳನ್ನು, ನಮ್ಮ ಜೋಕೆಯ ನೀವೆಲ್ಲ ನಗುದಾಡಿ. ಕನ್ನಡಿಗರಲ್ಲದ ಕನ್ನಡ ಅಭಿಮಾನಿಗಳೇ, ಸುಸ್ವಾಗತ. Good afternoon, ladies and gentlemen, and a warm welcome. Bonjour, mesdames et messieurs, et bienvenue. ಮಾಂಟ್ರಿಯಲ್ ಕನ್ನಡ ಕೂಟದ ದೀಪಾವಳಿ ಸಮಾರಂಭಕ್ಕೆ ಸರ್ವರಿಗೂ ಹಾರ್ದಿಕ ಸುಸ್ವಾಗತ ಹಾಗೂ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. Ladies and gentlemen, we have a number of programs for your entertainment today. We hope that you have all received your welcome snacks. And please note that you have to hold on to your tickets. The most important thing today, without your tickets, you will not be served dinner. There is another request. The stage has a lot of delicate items, and we've been requested that nobody except the performers enter on stage. So parents, please take care of your children. Don't let them come on stage. This is for the safety of the children and also the stage. And the delicate items include us too. And of course, during the program, we request you to kindly maintain silence, sit back, relax, and enjoy the show. But you have to clap for us whenever we joke, laugh for us. Thank you. ಸಾಕ್ರಲ್ಲಿ ಟೈಮ್ ಸ್ವಲ್ಪ ಕಳ್ಕೊಂಡಿದ್ದು ಸಾಕು. ಕೈಕಾಲು ಅಂತಾನೆ. ಹಂಗಾದ್ರೆ ಸರಿ, ಕಾವೇರಿ ತೊಳ್ಕೊಳ್ಳೋದಾ? ಮಕನ ಏನೇನು ಅನ್ಕೋಬೇಡಿ ಸರ್, ಹೇಳ್ತಾ ಇರೋದು ಕೈಕಾಲು ಮಕ ಮಾತ್ರ. ಏನೋ ಗೊತ್ತಾಗಿತ್ತು, ನಮ್ಮ ಪವರ್ ಸ್ಟಾರ್ ಬಂದಿದ್ದಾರೆ ಇಲ್ಲಿ. ಪವರ್ ಸ್ಟಾರ ಪುನೀತ್ ರಾಜ್ಕುಮಾರ್ ಬಂದಿದ್ದಾರೆ ಈ ಪ್ರೋಗ್ರಾಮ್ಗೆ. ಕರ್ನಾಟಕದ ಪವರ್ ಸ್ಟಾರ್ ಅಲ್ಲ, ಮಾಂಟ್ರಿಯಲ್ ಪವರ್ ಸ್ಟಾರ್ ಬಂದಿದ್ದಾರೆ. ಯಾರಪ್ಪ ಅದು? ಏನು ಅವ್ರ ಮಾತು ನಡಿಗೆ ಎಲ್ಲ ಸೇಮ್ ಅವ್ರ ತರನಾ? ಬಣ್ಣನೂ ಅವ್ರ ತರನಾ? ನಂಗೆ ಗೊತ್ತದು ಯಾರು ಅಂತ. ಯಾರು? ಗೊತ್ತು, ನಿಮ್ಗೆ ಗೊತ್ತಾ? ನಂಗೆ ಗೊತ್ತು. ಅಲ್ಲಿದ್ದಾರೆ. ಎಲ್ಲಿ ನೋಡಿ. ಎಲ್ಲರೂ ಪ್ಲೀಸ್ ದಯವಿಟ್ಟು ಬೇಗ ಆಟೋಗ್ರಾಫ್ ತಗೊಳ್ಳಿ. ಪುನೀತ್ ರಾಜ್ಕುಮಾರ್ ಬಂದಿವ್ರು ಇಲ್ಲಿ. ಗೊತ್ತಾಗ್ಲಿಲ್ವಾ? ನಮ್ಮ ಮಿಸ್ಟರ್ ನಂದಕುಮಾರ್ ಅವರು. ದಯವಿಟ್ಟು ಏನ್ ಪವರ್ ಅಂತೀರಾ? ಒಂದೇ ಚಂಪ್ರಿ ವೆಸ್ಟ್ ನೋಟಿಂದ ಡೈರೆಕ್ಟ್ ಆಗಿ ಲಂಕಕ್ಕೆ ಹೋಗ್ಬಿಟ್ರು. ಅದು ಲಂಕ ಅಲ್ಲಪ್ಪ, ಲಾಂಗೈ. ಅವರು ಜಂಪ್ ಮಾಡಿ ಲಾಂಗೈಲಿ ಹೋಗಿ ಎಲ್ಲಿ ಅಂತೀರಾ? ಹೊಸ ಮನೆಗೆ ಹೋದ್ರು. ಅವರೇ ಅಲ್ವಾ?
KKMಗೆ ಲಾಸ್ಟ್ ಟ್ರೆಷರರ್ ಆಗಿದ್ದಿದ್ದು. ಓ ಹೌದಲ್ಲಪ್ಪ, ಆ ಟ್ರೆಷರ್ ನಾನಾಗಿದ್ರೆ ನಾನು ಇಷ್ಟೊತ್ತಿಗೆ ಹೊಸ ಮನೆ ತಗೋಬೋದಿತ್ತು. ಏಯ್ ಜೈ, ಈ ಸಲ ನೀನಲ್ಲ ಟ್ರೆಷರರ್? ಹೌದು. ಹಾಗಾದ್ರೆ ಏನು ಈ ಸಲ ಹೊಸ ಮನೆ ಏನಾದ್ರೂ ಇದೆಯಾ? ಚಿನ್ನ ವೀಡ ಸೆಕೆಂಡ್ ಹೌಸಾ? ಏನಾದ್ರು ಉಳಿಸಿದಿರ್ತಾನೆ ಟ್ರೆಜರಿಲಿ. Thank you to Nandakumar for his sportive spirit. Thank you. Big round of applause for our ex-robber, treasurer, Nandakumar. ವಿರಹ ನೂರು ನೂರು ತರಹ. ನಿನ್ಗೆ ಯಾಕ ವಿರಹ? ಪ್ರಭಾ ಇಲ್ಲೇ ಇದ್ದಾರೆ, ಕೈ ಪರಿ ಎರಡು ಕೊಟ್ಟಿದ್ದಾರೆ ಅವಾಗ್ಲೇ. ಇನ್ನೇನ್ ವಿರಹ ನಿನಗೆ? ಏ ಇದು ನಂದಲ್ಲಪ್ಪ ಹಾಡು. ಇಲ್ಲಿ ನಮ್ಮಲ್ಲಿ ಒಬ್ರು ಪ್ರಣಯ ರಾಜ ಇದ್ದಂಗೆ ವಿರಹ ರಾಜನೂ ಇದ್ರು. ಯಾರಪ್ಪ ಅದು ಪ್ರಣಯ ರಾಜ? ನಮ್ಗೆ ಗೊತ್ತಿದ್ದ ಇರೋದಿಲ್ಲಿ. ಓ, ನಂಗೆ ಗೊತ್ತಾಯ್ತು ಬಿಡು, ವಿಜಯ್ ಅಲ್ವಾ? ನಿಮಗೆ ಯಾಕ್ರೆ ವಿರಹ? ಹೇಳ್ರಿ ಹೇಮ, ಕರೀರಿ ಸ್ವಲ್ಪ. ಕಿಂಗ್ ಆಫ್ ಕಾಂಟ್ರವರ್ಸಿ. ನಾವಲ್ಲ, ಇವ್ರು. ಅವ್ರು ಹೇಳಿದ್ದು ನನ್ ಬಗ್ಗೆ ಅಲ್ಲ, ಅವ್ರು ಹೇಳಿದ್ದು ನಮ್ಮ ಯುವಕ, ನಮ್ಮ ಮಾಂಟ್ರಿಯಾಲ್ ಪ್ರಣಯ ರಾಜ ವಿಜಯ್ ಬಡಗಿ ಬಗ್ಗೆ. ಓ, ವಿಜಯ್ ಬಡಗಿ. ಅವ್ರು ನೋಡಿ, ಪ್ರಣಯ ರಾಜ ಪಾಪ ಇವತ್ತು ಬರಲೇ ಇಲ್ಲ ಇಲ್ಲಿಗೆ. ಅವರು ವಿರಹವೇದನೆಯಲ್ಲಿ ಇನ್ನೂ ಮನೆಯಲ್ಲೇ ಇದ್ದಾರೆ ಅಂತ ಕಾಣಿಸುತ್ತೆ. ಆದರೂ ನಾವು ಅವರಿಬ್ಬರ ವಿರಹ ಮುಗಿದು ಅವರ ಪ್ರಣಯದ ವಿಜಯ ಪತಾಕೆ ಹಾರಲಿ ಅಂತ ಆಶೀರ್ವಾದ ಮಾಡ್ತೀವಿ. ನೀವೆಲ್ಲರೂ ಅವರಿಗೆ ಆಶೀರ್ವಾದ ಮಾಡಿ. ಅವ್ರಿಗೆ ಬಂದಿಲ್ಲ ಇವತ್ತು, ಸೊ ಆಶೀರ್ವಾದನ ನಾವು ಅವ್ರಿಗೆ ವಾಟ್ಸಪ್ ಅಲ್ಲ SMS ಎಲ್ಲ ಕಳ್ಸಿಬಿಡ್ತೀವಿ ಬಿಡಿ. ಈಗ ಒಂದು ಪ್ರಶ್ನೆ. ಹೇಳಪ್ಪ. ದಂಪತಿಗಳು ಮದುವೆ ಆದ ಹೊಸರಲ್ಲಿ ಏನಪ್ಪ ಮಾಡ್ತಾರೆ? ಅದೆಲ್ಲ ನನ್ಗೆ ಯಾಕಲಿ? ಅಲೋ, ಇದು ಫ್ಯಾಮಿಲಿ ಶೋ, ಏನನ್ನ ಕ್ವಶನ್ ಕೇಳ್ತೇನೆ ನೀನು? ಎನಿವೆ, ಹನಿಮೂನ್ಗೆ ಹೋಗ್ತಾರೆ ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. ಬೇರೆ ಎಲ್ಲ ಹನಿಮೂನಿಗೆ ಹೋದ್ರೆ ಇಲ್ಲಿ ಒಂದು ದಂಪತಿಗಳು ಇದ್ದಾರೆ. ಅವರು ಹನಿಮೂನಿಗೆ ಹೋಗೋದು ಬಿಟ್ಟು ಹೈಕಿಂಗ್ ಹೋಗ್ತಾರಂತೆ. ಹೈಕಿಂಗ್ ಅಲ್ಲ ನೀವು, ಅದೇಕಪ್ಪ ಅದು? ಗೊತ್ತಾಯ್ತು ಬಿಡು, ಇವ್ರು ಬರೀ ಹೈಕಿಂಗ್ ಅಲ್ಲಪ್ಪ, ಬೇರೆ ಏನೇನೋ ಮಾಡ್ತಾರೆ. ಮೇಲಿಂದ ಜಿಗಿತಾರೆ, ಕೆಳಗಿಂದ ಹೇಳ್ತಾರೆ, ಧುಮುಕ್ತಾರೆ, ಮುಳುಗ್ತಾರೆ, ಸ್ಕೈ ಡೈವಿಂಗ್ ಅಂತೆ, ಸ್ಕೂಬಾ ಡೈವಿಂಗ್ ಅಂತೆ, ಅದೇನೇನೋ ಮಾಡ್ತಾರೆ ಇವರು. ಅದ್ರಲ್ಲೆಲ್ಲ ನಿಮ್ಮನ್ನ ಯಾರು ಇವರು? ಅಂತ ಅಡ್ವೆಂಚರ್ ಕಪಲ್ ಈಗ ನಮ್ಮ ಜೊತೆ ಇರೋರು ಯಾರಪ್ಪ ಅಂದ್ರೆ ಸ್ವರೂಪ್ ಮತ್ತು ವಿದ್ಯಾ. A big hand for them. ಈಗ ಕಾರ್ಯಕ್ರಮಕ್ಕೆ ಇಳಿಯೋಣ, ಇಲ್ಲ ಇದೆ ಮಾತಾಡ್ತಾ ಇರೋಣ. ಇಲ್ಲ, ಕಾರ್ಯಕ್ರಮ ಮಾಡ್ಸೋಣಪ್ಪ. ಮಾಡೋಣ.